ದೇಶದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಇವರು ನರೇಂದ್ರ ಮೋದಿ ಅವರು 10 ವರ್ಷದ ಪ್ರಧಾನಮಂತ್ರಿ ಆದ್ಮೇಲೆ ಏನೊಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಎಲ್ಲ ವರ್ಗದ ಜನರಿಗೆ ಏನೊಂದು ಅವಕಾಶ ಕೊಟ್ಟಿದ್ದಾರೆ, ಹಲವಾರು ಯೋಜನೆಗಳ ಮುಖಾಂತರ ಇಡೀ ದೇಶದಲ್ಲಿ ಒಂದು ಬದಲಾವಣೆ ತಗೊಂಡ್ಬಂದಿದ್ದಾರೆ. ಅಂತ ಪ್ರಧಾನಮಂತ್ರಿ ನಾಯಕರು ನಮ್ಮ ದೇಶಕ್ಕೆ ಬೇಕು. ಅವರು ನಮ್ಮ ದೇಶದ ಆಸ್ತಿ. ಅವರ ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಇಡೀ ದೇಶದ 140 ಕೋಟಿ ಜನರ ಒಂದು ಆಸೆ ಇದೆ, ಕನಸಿದೆ. ಅದನ್ನು ನನಸು ಅವಕಾಶ ಮೇ 7ನೇ ತಾರೀಕು ನಮಗೆ ನಿಮಗೆಲ್ಲ ಬರ್ತದೆ. ದಯವಿಟ್ಟು ಅವಕಾಶ ಉಪಯೋಗ ಮಾಡಿ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿ ಅನ್ನುವಂಥದ್ದನ್ನ ವಿನಂತಿಯನ್ನು ಮೊಟ್ಟ ಮೊದಲು ತಮ್ಮಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಜಗತ್ತಿನಲ್ಲಿ ಭಾರತ ದೇಶ ಒಂದು ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಸಾಧನೆಯಲ್ಲಿ ಮೋದಿಯವರ ಒಂದು ಹೆಚ್ಚಿನ ರೀತಿಯಾದ ಆರ್ಥಿಕ ನೀತಿ ಇದೆ. ನೋಡಿ, ಕಳೆದ 10 ವರ್ಷದಲ್ಲಿ ಮೋದಿಯವರ ಅಧಿಕಾರಕ್ಕೆ ಬರುವ ಮುಂಚೆ ನಮ್ಮ ದೇಶದ ಸ್ಥಾನ ಅಭಿವೃದ್ಧಿಯಲ್ಲಿ ಎಲ್ಲಿತ್ತು? 14ನೇ ಸ್ಥಾನಕ್ಕಿಂತ 14ನೇ ಸ್ಥಾನ. ಇವತ್ತು ಮೋದಿಯವರ 10 ವರ್ಷದ ಅವಧಿಯಲ್ಲಿ ಅವ್ರು ಮಾಡಿದಂತ ಆರ್ಥಿಕ ನೀತಿಯಿಂದ, ಆ ಸಾಧನೆಯಿಂದ ಇವತ್ತು 14ನೇ ಸ್ಥಾನ ಇದ್ದದ್ದು ಭಾರತ ಇವತ್ತು 5ನೇ ಸ್ಥಾನಕ್ಕೆ ಬಂದ. 5ನೇ ಸ್ಥಾನಕ್ಕೆ ಇದು 2-3 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತದೆ. 3ನೇ ಸ್ಥಾನಕ್ಕೆ ಬಹುಶಃ ಇನ್ನೊಂದು 10-15 ವರ್ಷದಲ್ಲಿ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಸೂಪರ್ ಪವರ್ ನಂಬರ್ 1 ದೇಶ ಆಗ್ತದೆ. ನಂಬರ್ 1 ದೇಶ. ಇದರ ಹಿಂದೆ ಮೋದಿಯವರ ಹೆಚ್ಚಿನ ಕೊಡುಗೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇವತ್ತೆಲ್ಲ ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ವಿಚಾರ ನೀವು ಮಾಡ್ಬೇಕಾಗ್ತದೆ. ಅವಾಗ ಯಾಕೆ ಆಗಿಲ್ಲ? ಇವತ್ತೇ ಒಂದ್ಸಲ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ 6 ಲೈನ್ 4 ಲೈನ್ ರಸ್ತೆಗಳಾದವು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಆಗಿಲ್ಲ? ಇವತ್ತು ಮೋದಿಯವರು ಬಂದ ಮೇಲೆ ಇಡೀ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಹಿಡ್ಕೊಂಡು 6 ಲೈನ್ ಅಲ್ಲ 8 ಲೈನ್ ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ. ಎಕ್ಸ್ಪ್ರೆಸ್ ಹೈವೇಗಳು ಆಗ್ತಾ ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾಕೆ ಆಗಲಿಲ್ಲ? ಇದನ್ನು ಇವತ್ತು ನಾವು ಆಲೋಚನೆ ಮಾಡಬೇಕು. ಮತ್ತು ನೋಡಿ, ಮೋದಿಯವರು ಈ ಸಲ ಎಷ್ಟು ಬೆಂಬಲ ಇದೆ ಅಂದ್ರೆ ಇಡೀ ದೇಶದಲ್ಲಿ ಇವತ್ತು ಮೋದಿಯವರು ಕರೆ ಕೊಟ್ಟಿದ್ದಾರೆ, ನಡ್ಡಾ ಅವರು ಕರೆ ಕೊಟ್ಟಿದ್ದಾರೆ, ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ. 400ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಂಡು ನರೇಂದ್ರ ಮೋದಿಯವರು ಈ ದೇಶದ 3ನೇ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗುವ 400ಕ್ಕೂ ಹೆಚ್ಚು. ಮತ್ತು ನಾವು ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ ಹೇಳ್ತೀವಿ, NDA ಒಕ್ಕೂಟ ಇದ್ರೆ ನಾವೆಲ್ಲ ಒಂದೇ ಒಂದು ಏಕೈಕ ನಮ್ಮ ಧ್ವನಿ ಅಂತಂದ್ರೆ ನಮ್ಮ ನಾಯಕರು ಯಾರಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂದ್ರೆ ನರೇಂದ್ರ ಮೋದಿ ಅಂತ ಹೇಳ್ತೀವಿ. ಆ ಧೈರ್ಯ ಕಾಂಗ್ರೆಸ್ ಪಾರ್ಟಿಗೆ ಇದೇನು? ಅಲ್ಲಿ ಇಂಡಿಯಾ ಒಕ್ಕೂಟದಲ್ಲಿರುವಂತ ಬೇರೆ ಪಾರ್ಟಿಗೆ ಇದೇನು? ಇಲ್ಲ. ನಾವು ಒಂದೇ ಕೇಳಿದ್ರಿ ಕಾಂಗ್ರೆಸ್ ಅವರಿಗೆ, ಆಯ್ತಪ್ಪ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು? ರಾಹುಲ್ ಗಾಂಧಿನು. ಬೇರೆ ಪಾರ್ಟಿಗೆ ಹೋಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅವರು ಹೋಗ್ತಾ ಇಲ್ಲ. ಇನ್ನು ಶರದ್ ಪವಾರ್ ಅವರು ಯಾರು ಹೋಗ್ತಿಲ್ಲ. ಇನ್ನು ಅಖಿಲೇಶ್ ಯಾದವ್ ಅವರು, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅನ್ನು, ಅಥವಾ ಈಗ ಜೈಲಿನಲ್ಲಿರ್ತಕ್ಕಂಥ ಕೇಜ್ರಿವಾಲ್ ಅಥವಾ ವೆಸ್ಟ್ ಬೆಂಗಾಲ್ದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿನೋ, ಯಾರು ಉತ್ತರ ಇಲ್ಲ ಅವರಿಗೆ. ಇವತ್ತು ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಹೇಳಿಕೊಳ್ಳುವಂತ ಧೈರ್ಯ ಇಲ್ಲಂತ ಇವತ್ತು ಪ್ರತಿಪಕ್ಷದವರಿಗೆ ಈ ಚುನಾವಣೆ ಎದುರಿಸುವಂತ ನೈತಿಕತೆ ಇಲ್ಲ ಅನ್ನುವಂತ ಮಾತನ್ನು ನೀವು ಸಂದರ್ಭ. ಮತ್ತೆ ಇಷ್ಟಾದ್ಮೇಲೆ ಈ ಕಾಂಗ್ರೆಸ್ ಬರ್ತಾರೆ ಪ್ರಚಾರಕ್ಕೆ. ನೀವು ಒಂದು ಮಾತನ್ನು ಕೇಳಿರಿ ಅವರಿಗೆ, ನೀವು ಎಂದರ ಅಧಿಕಾರಿ ಬರಕ್ಕೆ ಸಾಧ್ಯ? ಕಾಂಗ್ರೆಸ್ ಅವರು ಒಂದು ಟೈಮ್ನಲ್ಲಿ 400 ಸೀಟ್ ಬಂದಿದ್ದು ಕಾಂಗ್ರೆಸ್ಗೆ. 400 ಸೀಟು. ಇವತ್ತೇನಾಗಿದ್ದ ಪರಿಸ್ಥಿತಿ? ಒಂದು ಪಾರ್ಲಿಮೆಂಟ್ ಅಲ್ಲಿ ಚುನಾವಣೆ ಗೆಲ್ಲಬೇಕು, ಕ್ಲಿಯರ್ ಮೆಜಾರಿಟಿ ಬರ್ಬೇಕಂದ್ರೆ 273 ಸೀಟ್ ಬೇಕು. 273 ಸೀಟ್. ಕಾಂಗ್ರೆಸ್ ಸ್ಪರ್ಧೆ ಮಾಡಿದಷ್ಟು ಬರೀ 230, ಬರೀ 230. ಹೀಗಾಗಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲದಂತ ಕಾಂಗ್ರೆಸ್ ಪಾರ್ಟಿ ಇವರು ಜನರಿಗೆ ಆಕಾಶವನ್ನು ತೋರಿಸುವಂತ ಕೆಲಸ ಮಾಡುತ್ತೆ. ನಾವು ಅಧಿಕಾರಕ್ಕೆ ಬಂದ್ರೆ 1 ಲಕ್ಷ ಕೊಡ್ತೀವಿ, 2 ಲಕ್ಷ ಕೊಡ್ತೀವಿ, ಈಗ ಆ ಗ್ಯಾರಂಟಿ, ಈಗ ಅಧಿಕಾರನೇ ಕೊಡುದಿಲ್ಲ ನೀವು. ಇನ್ನು ಯಾವ ಗ್ಯಾರಂಟಿ ತಗೊಂಡು ಜನರನ್ನ ಮರಳು ಮಾಡುವಂತ ಕೆಲಸ ನೀವು ಮಾಡಕ್ ಹೋಗ್ಬೇಡ್ರಿ. ಕಾಂಗ್ರೆಸ್ ಅವ್ರು ಮರಳು ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮಹಿಳೆಯರು ಇದ್ದಾರೆ, ಸಹೋದರರು ಇದ್ದಾರೆ, ತಾಯಂದಿರು ಇದ್ದಾರೆ. ನಾವು ಒಂದೇ ಒಂದು ವಿನಂತಿ ಮಾಡೋದು, ಈಗೇನು ಗ್ಯಾರಂಟಿ ಅಂತ ಹೇಳಿ ಮರಳು ಮಾಡಕತ್ತಲ್ಲ, ಆ ಗ್ಯಾರಂಟಿಗೆ ಮರಳು ಹಾಕಕ್ ಹೋಗ್ಬೇಡ್ರಿ ನೀವು. ಈ ಗ್ಯಾರಂಟಿ ಮಾಡೋದು ಉಳಿದಿಲ್ಲ. ಈ ಪಾರ್ಲಿಮೆಂಟ್ ಇಲೆಕ್ಷನ್ ಆದ್ಮೇಲೆ ಮುಗೀತು. ಆ ಗ್ಯಾರಂಟಿನೂ ಮನೆ ಹೋಗ್ತದೆ, ಕಾಂಗ್ರೆಸ್ ಪಾರ್ಟಿನೂ ಮನೆಗೆ ಹೋಗ್ತದೆ, ತಿಳ್ಕೊಂಬಿಡ್ರಿ. ಈಗ ಅದನ್ನೇನು ನಂಬಿ ಅವ್ರಿಗೇನು ವೋಟ್ ಹಾಕಿದ್ರೆ ಆ ವೋಟ್ ವೇಸ್ಟ್ ಆಗ್ತದೆ. ಯಾಕಂದ್ರೆ ಅದು ಅಧಿಕಾರಕ್ಕೆ ಬರುದಿಲ್ಲ. ಅವ್ರ ಬಗ್ಗೆ ಯಾರು ಪ್ರಧಾನಮಂತ್ರಿ ಆಗುವುದೂ ಇಲ್ಲ, ಅವ್ರ MP ಆಗುವುದಿಲ್ಲ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.